ಮಾಡಿದ್ವಿ ಅನ್ನೋಂಥದ್ದು ತಮಗೆಲ್ರಿಗೂ ಗೊತ್ತಿದೆ. ಇದನ್ನು ಸೆಪ್ಟೆಂಬರ್ನಲ್ಲಿ 24ನಲ್ಲಿ ಅದನ್ನು ಬೋರ್ಡಲ್ಲಿ ಚರ್ಚೆ ಮಾಡಿ ಇದನ್ನು ಆ್ಯಸ್ ಪರ್ KERC ಡೈರೆಕ್ಟಿವ್ ನಾವು ಟೆಂಡರ್ ಕರಿಬೇಕು ಅಂತ ತೀರ್ಮಾನ ಆಗ್ತದೆ. ನಂತರ ಸೆಪ್ಟೆಂಬರ್ನಲ್ಲಿ ಟೆಂಡರ್ ನೋಟಿಫಿಕೇಶನ್ ಹೊರಡಿಸಾಗ್ತದೆ. ತಮಗೆಲ್ಲರೂ ಗೊತ್ತಿರೋ ಹಾಗೆ ಪ್ರೀ ಬಿಡ್ ಮೀಟಿಂಗ್ ಕೂಡ ಕರೀತಾರೆ. ಪ್ರೀ ಬಿಡ್ ಮೀಟಿಂಗಲ್ಲಿ ಸುಮಾರು 10 ಕಂಪನಿಗಳು ಭಾಗವಹಿಸ್ತಾರೆ. ಸೊ ಐ ವುಡ್ ಲೈಕ್ ಟು ನೇಮ್ ದೆಮ್: ಮೇಜರ್ಸ್ A1 ಮೀಟರ್ಸ್, ಸಾಲ್ಜರ್ ಎಲೆಕ್ಟ್ರಾನಿಕ್ಸ್, ಎಸ್ಪ್ರೋ ಸೊಲ್ಯೂಷನ್ಸ್, ಸ್ನೀಡರ್ ಎಲೆಕ್ಟ್ರಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, Linkwell Telesystems, Ensure Label Power Solutions, HPL Electric and Power Limited, Idea Infinity Limited, Genus Power Infrastructures Limited, Majors HPL Electric and Power Limited. ಇವರು ಪ್ರೀ ಬಿಡ್ ಮೀಟಿಂಗ್ನಲ್ಲಿ 10 ಕಂಪ್ನಿಗಳು ಭಾಗವಹಿಸಿ ಟೆಂಡರ್ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಲಾರಿಫಿಕೇಷನ್ಸ್ಗಳನ್ನ, ಅಂದರೆ ಅವ್ರ ಇಂಟ್ರೆಸ್ಟ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅವರು ಕ್ಲಾರಿಫಿಕೇಷನ್ಸ್ನ ಕೇಳ್ತಾರೆ. ಅದನ್ನು ಪ್ರೀ ಬಿಡ್ ಮೀಟಿಂಗಲ್ಲಿ ಅದನ್ನು ಅವರು ಏನು ಕೇಳಿದ್ರು ಅದನ್ನು ಕ್ಲಾರಿಫೈ ಮಾಡಿದ್ದಾರೆ. ನಂತರ ಟೆಂಡರ್ ಪ್ರೋಸೆಸ್ಸು ಮುಂದುವರೆದು 3 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 3 ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಮೇಜರ್ಸ್ ರಾಜಶ್ರೀ ಎಲೆಕ್ಟ್ರಿಕಲ್ಸ್, ಮೇಜರ್ಸ್ VR ಪಾಟೀಲ್ ವಿವಿಧ್ ವಿದ್ಯುತ್ ನಿರ್ಮಾಣ್ ಪ್ರೈವೇಟ್ ಲಿಮಿಟೆಡ್, ಮೇಜರ್ಸ್ ಸಹ್ಯಾದ್ರಿ ಎಲೆಕ್ಟ್ರೋ ಕಂಟ್ರೋಲ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ಈ 3 ಪಾರ್ಟಿಸಿಪೇಟ್ ಮಾಡ್ತಾರೆ. ಲಾಸ್ಟ್ ಡೇಟ್ ಏನು ಬರ್ತದೆ ಅದರೊಳಗಡೆಗೆ. ಅದರಲ್ಲಿ ಟೆಕ್ನಿಕಲ್ ಇವ್ಯಾಲ್ಯೂಯೇಷನಲ್ಲಿ ಒಬ್ಬರು ಕ್ವಾಲಿಫೈ ಆಗೋದಿಲ್ಲ. ಸಹ್ಯಾದ್ರಿ ಎಲೆಕ್ಟ್ರೋ ಕಂಟ್ರೋಲ್ಸ್ನವರು ಕ್ವಾಲಿಫೈ ಆಗೋದಿಲ್ಲ. ಉಳಿದಂಥವರು ಕ್ವಾಲಿಫೈ ಆಗ್ತಾರೆ ಇಬ್ಬರು. ದಟ್ ಈಸ್ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಆ್ಯಂಡ್ VR ಪಾಟೀಲ್ ನವರು ಕ್ವಾಲಿಫೈ ಆಗ್ತಾರೆ. ಫೈನಾನ್ಷಿಯಲ್ ಬಿಡ್ಡನ್ನು ಆ್ಯಸ್ ಪರ್ ನಾರ್ಮ್ಸ್ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಆವಾಗ ಅಮಾಂಗ್ 2 ರಾಜಶ್ರೀ ಎಲೆಕ್ಟ್ರಿಕಲ್ಸ್ನವ್ರದ್ದು L1 ಆಗ್ತಾರೆ. ಅವರು ಒಂದು ಪ್ರೈಸ್ನ ಕೋಟ್ ಮಾಡ್ತಾರೆ. ಆ ಪ್ರೈಸ್ ಜಾಸ್ತಿ ಇದೆ ಅಂತ ನೆಗೋಷಿಯೇಟ್ ಮಾಡಲಿಕ್ಕೆ ಬೋರ್ಡ್ನವರು ಒಂದು ಡೈರೆಕ್ಷನ್ಸ್ ಕೊಡ್ತಾರೆ. ಆವಾಗ ಒಂದು ನೆಗೋಷಿಯೇಟ್ ಮಾಡಿ ಪ್ರೈಸ್ ವಾಸ್ ಫರ್ದರ್ ರೆಡ್ಯೂಸ್ಡ್. 5,000 ಪ್ಲಸ್ ಇತ್ತು. ದಟ್ ವಾಸ್ ರೆಡ್ಯೂಸ್ ಟು 4,998. ಅದನ್ನು ನಂತರ ಅನಾಲಿಸಿಸ್ ಮಾಡಿ ಈಗ ಆಲ್ರೆಡಿ ಒಂದು ವಿಶೇಷತೆ ಈಗಾಗಲೇ ಆಲ್ರೆಡಿ ಪಂಕಜ್ ಸರ್ ಹೇಳಿದರು, ಬೇರೆ ಸ್ಟೇಟ್ಗಳಲ್ಲಿ NMOS ರಿಪ್ಲೇಸ್ಮೆಂಟ್ ಇದೆ, ನಮ್ಮಲ್ಲಿ ಸ್ಕ್ಯಾಟರ್ಡ್ ಇದೆ. ಸೊ ಹಾಗಾಗಿ ಈ ಹ್ಯಾಸ್ ಟು ಬಿ ಹಿಯರ್. ಅವ್ರ ಪ್ರೆಸೆನ್ಸ್ ಇಲ್ಲಿ 5 ವರ್ಷಗಳ ತನಕ ಇರಬೇಕು. ಅಲ್ಲಿ ತಮ್ಗೆ ಗೊತ್ತಿದ್ದಾಗೆ 10 ವರ್ಷ ಅಂತ ಹೇಳಿದ್ವಿ. 10 ವರ್ಷ ಸಾಫ್ಟ್ವೇರು ಮತ್ತು ಎಲ್ಲದು ಮೇಂಟೆನೆನ್ಸ್ ಮಾಡೋವಂಥದ್ದು. ಮೀಟರ್ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಇವ್ನಿಗೆ ಸಿಸ್ಟಮ್ ಇಂಟಿಗ್ರೇಟರ್ಗೆ ನಾವು ಟೈಮ್ ಕೊಟ್ಟಿರೋಂಥದ್ದು 5 ವರ್ಷ. ಅಂದರೆ 5 ವರ್ಷಗಳ ಕಾಲ ಕಂಪ್ಲೀಟ್ ಎಂಟೈರ್ ಸ್ಟೇಟ್ನಲ್ಲಿ ಅವರು ಮ್ಯಾನ್ ಪವರ್ನ ಇಡಬೇಕಾಗ್ತದೆ. ಅಂದರೆ ಸರ್ ಈಗ ಆಲ್ರೆಡಿ ಹೇಳಿದ್ರು, ಇಟ್ಸ್ ಸ್ಕ್ಯಾಟರ್ಡ್. ಒಂದು ಕಡೆಗೆ ಒಂದೇ ಒಂದು ಮೀಟರ್ಗೋಸ್ಕರ ಒಂದು ರೂಟಲ್ಲಿ ಹೋಗಬೇಕಾಗ್ತದೆ. ಸೊ ಮ್ಯಾನ್ ಪವರ್, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಇದರೆಲ್ಲ ಲೆಕ್ಕ ಹಾಕ್ಕೊಂಡು ಈ ರೇಟು ಮಿನಿಮಮ್ ದಟ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಅಂತ ಯಾರು L1 ಬಿಡ್ದಾರ ಹೇಳಿದ್ದಾರೆ. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಬೋರ್ಡ್ನಲ್ಲಿ ಚರ್ಚೆ ಮಾಡಿ ಇದನ್ನು ಅಕ್ಸೆಪ್ಟ್ ಮಾಡಲಾಗಿದೆ. ಅಂದರೆ ಬೇರೆ RDSS ಸ್ಟೇಟ್ಗಳಲ್ಲಿ ಮೀಟರ್ ಕಾಸ್ಟ್ ಮತ್ತು ಈ ನಮ್ಮ ತಂತ್ರಜ್ಞಾನ ವ್ಯವಸ್ಥೆ AMI ತಂತ್ರಜ್ಞಾನ ಅಂತ ಹೇಳಿದ್ರೆ ಅದು ಒಟ್ಟಿಗೆ ಸೇರಿಸಿ ಟೆಂಡರ್ ಕರೆದಿದ್ದಾರೆ. ಅವ್ರದ್ದು ನಂಬರ್ಸ್ ನಾವು ನೋಡಿದ್ರೆ 130 ರೂಪೀಸ್, 140 ರೂಪೀಸ್, ಈ ರೀತಿ 135 ವೇರಿಯಸ್ ರೇಂಜಲ್ಲಿದೆ. ಆ ರೀತಿ ಕಂಪೇರ್ ಮಾಡಲಿಕ್ಕೆ ನಾವು ಎರಡನ್ನೂ ಸೇರಿಸಿ ಕಂಪೇರ್ ಮಾಡಿರೋದು 116 ರೂಪಾಯಿ. ಈ 116 ರೂಪಾಯಿನಲ್ಲಿ ನಾವು ಆ್ಯಕ್ಚುಲಿ ಮಂತ್ಲಿ ಪೇ ಔಟ್ ಇರೋವಂಥದ್ದು ಓನ್ಲಿ 75 ರೂಪೀಸ್. ಐ ಆಮ್ ಮೇಕಿಂಗ್ ಇಟ್ ಕ್ಲಿಯರ್, ಓನ್ಲಿ 75 ರೂಪೀಸ್. ಅದು ತಂತ್ರಜ್ಞಾನ ನಿರ್ವಹಣಾ ವೆಚ್ಚ. ಉಳಿದಂಥದ್ದು 116 ಮೈನಸ್ 75 ಮಾಡಿದ್ರೆ ನೀವು ಅದನ್ನು ಟೋಟಲ್ ಮಾಡ್ಕೊಂಡ್ರೆ ಮಲ್ಟಿಪ್ಲೈ ಮಾಡಿ ಇಂಟು 12 ಮಂತ್ಸ್ಗೆ 120 ಮಂತ್ಸ್ಗೆ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಕಮ್ಸ್ ಔಟ್ ವಿತ್ 4,998. ವೆರಿ ಸ್ಪೆಸಿಫಿಕ್ ನಂಬರ್ ಬರ್ತದೆ ತಮಗೆ. 116.65 ಇದೆ. 116.65 ಮೈನಸ್ 75 ಮಾಡಿ ಸಮ್ ಅಮೌಂಟ್ ಯು ವಿಲ್ ಗೆಟ್ 40 ರೂಪೀಸ್ ಪ್ಲಸ್ ಬರ್ತದೆ. ಇಂಟು 120 ಮಾಡಿ ಅದು 4,998 ಬರುತ್ತೆ. ಸೊ ದಟ್ ವರ್ಕ್ಸ್ ಔಟ್, ಮುಗಿಸ್ಬಿಡ್ತೀನಿ. ದಟ್ ವರ್ಕ್ಸ್ ಔಟ್ ಟು ಬಿ ದಿ ಮೀಟರ್ ಕಾಸ್ಟ್. ಕರೆಕ್ಟ್. 4,998 ಬಂತಲ್ಲ, ಅದೇ ಡೆಸಿಮಲ್ ಪಾಯಿಂಟ್ ನಲ್ಲಿ ಇದೆ 116 ಪಾಯಿಂಟ್ ಸಮಥಿಂಗ್ ಇದೆ. ದಟ್ ವರ್ಕ್ಸ್ ಔಟ್ ಟು ಬಿ ದಿ ಮೀಟರ್ ಕಾಸ್ಟ್. ಆ ಮೀಟರ್ ಕಾಸ್ಟನ್ನು ನಾವು ಯಾರಿಗೂ ಕೊಡ್ತಾ ಇಲ್ಲ. ನಾವು ಎಸ್ಕಾಮ್ನಿಂದ ನಾವು ಕೊಡ್ತಾ ಇಲ್ಲ. ನಮ್ಮ ಪೇಔಟ್ಸಲ್ಲಿ ಇಲ್ಲ ಅದು. ಹಾಗಾಗಿ ನಮ್ಮದು 75 ಅಂತಲೇ ತೆಗೆದುಕೊಳ್ಬೇಕಾಗುತ್ತೆ. ಓನ್ಲಿ 75 ರೂಪೀಸ್. ಈ 4,998 ಏನು ಹೇಳಿದ್ನಲ್ಲ ಅದನ್ನು ಅಪ್ ಫ್ರಂಟ್ ಗ್ರಾಹಕರಿಂದನೇ ನಾವು ಅಂದರೆ ನಮ್ಮ ಮುಂಚೆ ಹೇಗೆ ಸಿಸ್ಟಮ್ ಇತ್ತು ಸೇಮ್ ಸಿಸ್ಟಮ್. ಅದು 75 ಕೂಡ ಹೊಸ ಕನ್ಸ್ಯೂಮರ್ಸ್ ಗ್ರಾಹಕ್ ಬಿಲ್ನಲ್ಲಿ ಬರಲ್ಲ. ಅದು ಎಲ್ಲ ಕಡೆ ಸೋಷಲೈಸ್ ಆಗುತ್ತೆ, ಎಲ್ಲ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ. ಏನಾಗುತ್ತೆ ಅಂದರೆ ಓವರ್ ಆಲ್ ಮೀಟರ್ ರೀಡಿಂಗ್ ಕಾಸ್ಟ್ ಇದೆಯಲ್ಲ, ಆ ಮೀಟರ್ ರೀಡಿಂಗ್ ಕಾಸ್ಟ್ ಎಲ್ರಿಗೂ ಬರುತ್ತೆ. ಆ ಮೀಟರ್ ರೀಡಿಂಗ್ ಕಾಸ್ಟ್ ಸ್ಮಾರ್ಟ್ ಮೀಟರ್ ಹೋದವಾಗ ಮೀಟರ್ ರೀಡಿಂಗ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅಲ್ಲಿ 20 to 30 ರೂಪೀಸ್ ಸೇವಿಂಗ್ ಆಗುತ್ತೆ ಮೀಟರ್ ರೀಡಿಂಗು. ಮತ್ತು ಅವರು ಹೋಗಿ ಬರಬೇಕು, ನಮ್ಮಲ್ಲಿ ಕಂಟ್ರೋಲ್ ರೂಮ್ ಮಾಡಬೇಕು, ಏನೇನಿದೆ ಅದು ಕಾಸ್ಟು ಈಗ ಇದರಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.